ಗುರು ಬರ್ಡೇ ನೋಡು ಗುರು ಹೆಂಗಿದೆ ಅಪ್ಪ. ಭಾಗ್ಯೇಶ್ ನೋಡಿ ಹೆಂಗೆ ಫುಲ್ ಸಕ್ಕಸ್ ಬಿಡ್ತಾ. ಸಖತ್ ಸುಸ್ತಾಗಿ ರೋಡ್ ಇದೆ, ಅರ್ಧ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ, ಸೊ ಸ್ವಲ್ಪ ಕಷ್ಟ. ಸೊ ಬೇಗ ಚೆಕ್ ಇನ್ ಮಾಡಿ ಫ್ರೆಶ್ ಆಗಿಬಿಡೋಣ, ಯಾಕಂದರೆ ಫುಲ್ ಸುಸ್ತಾಗ್ಬಿಟ್ಟಿದೆ. ಗಾಡಿ ನೋಡಿ ಹೆಂಗಾಗ್ಬಿಟ್ಟಿದೆ, ಫುಲ್ ಧೂಳಾಗ್ಬಿಟ್ಟಿದೆ, ಎಷ್ಟು ಗಲೀಜಾಗಿರುತ್ತೆ ಗಾಡಿ. ಗೈಸ್ ಫೈನಲಿ ನಿಯರ್ಲಿ 7 hours ಆಫ್ ರೈಡಿಂಗ್ ಫ್ರಮ್ ಬ್ಯಾಂಗ್ಳೂರ್ ಟು ಚಿಕ್ಕಮಂಗ್ಳೂರು ನಾವು ಬಂದುಬಿಟ್ಟಿದ್ದೀವಿ. ಇದು ಕಾಫಿ ಐಲ್ಯಾಂಡ್ ಅಂತಾರೆ, ಇದು ಹೋಮ್ ಸ್ಟೇ ಬೇಸಿಕಲಿ. ಆ್ಯಂಡ್ ಅವರ್ ರೂಮ್ ನೇಮ್ ಇಸ್ ಚೆರ್ರಿ. ಐ ಥಿಂಕ್ ಯು ಕ್ಯಾನ್ ಸಿ ಕಡೆ ಸಿಟ್ಟಿಂಗ್ ಏರಿಯಾ ಆ್ಯಂಡ್ ಅಲ್ಲಿ ಸ್ವಲ್ಪ ಗಾರ್ಡನ್ ಕೈಂಡ್ ಆಫ್ ಥಿಂಗ್. ಇಲ್ಲಿ ಯಾರ್ದು ಮನೆ ಇದೆ, ಐ ಥಿಂಕ್ ದಿಸ್ ಇಸ್ ದ ಎಂಟ್ರೆನ್ಸ್. ಇಲ್ಲಿ ನೋಡಿ ಜುಕಾಲಿ ಇದೆ. ಅಲ್ಲಿ ಶೋ ಯು ಮೈ ರೂಮ್ ವಿಚ್ ವಿ ಹ್ಯಾವ್ ಗಾಟ್ ಇಟ್ ಅರೌಂಡ್. ಫಸ್ಟ್ ನೋಡಿ ರೂಮ್ಗೆ, ಆಮೇಲೆ ದುಡ್ಡು ಹೇಳ್ತೀನಿ. ಸೊ ದಿಸ್ ಇಸ್ ದ ಎಂಟ್ರೆನ್ಸ್. ಅವರ್ ರೂಮ್ ಇಸ್ ಚೆರ್ರಿ. ಐ ಥಿಂಕ್ ಯು ಕ್ಯಾನ್ ಸಿ ಇಟ್. ಸೊ ವಿಲ್ ಗೋ ಆ್ಯಂಡ್ ಫಸ್ಟ್ ಲೆಟ್ಸ್ ಟರ್ನ್ ಆನ್ ದಿ ಲೈಟ್ಸ್. ಆ್ಯಂಡ್ ಹಿಯರ್ ಐ ಆಮ್. ಟಡನ್ ಟಡನ್. 1 bed, 2 bed, 1 storage ರೂಮ್, ಅದಕ್ಕೆ ಕೀನೂ ಇದೆ, ಆ್ಯಂಡ್ 1 ಲಾಸ್ಟ್ ಕಿಂಗ್ ಸೈಜ್ ಬೆಡ್. ಸೊ ಎಲ್ಲ ಸಾಮಾನು ಇಟ್ಬಿಟ್ಟಿದ್ದೀನಿ, ಕರ್ಟನ್ಸ್ ಅಲ್ಲಿ ನೋಡಿ. ಸೊ ಈ ಥರ ರೂಮ್ ನಮ್ಮದು. ಒಂದು ಫ್ಯಾನ್ ಇದೆ, ಒಂದು ಬೆಡ್ ಇದೆ. ಸೊ 1 night ಸ್ಟೇಗೆ ಇಟ್ ಇಸ್ ಮೋರ್ ದೆನ್ ಎನಫ್ ಇಸ್ ವಾಟ್ ಐ ಥಿಂಕ್. ಬೇಕಂದರೆ ಇಲ್ಲಿ ಒಂದು ಸ್ವಲ್ಪ ಈ ಕಡೆ ಮಾಡ್ಕೊಂಡು ಹೋಗಬೇಕು. ಗುಡ್ ಆಫ್ಟರ್ನೂನ್ ಗಾಯ್ಸ್. ಇವಾಗ ನಾವು ಮುಳ್ಳಯ್ಯನಗಿರಿ ಪಿಕ್ ಮೇಲೆ ಕಡೆ ಹೋಗ್ತಾ ಇದ್ವಿ. ಟೈಮ್ ಇಸ್ ಅರೌಂಡ್ 4 ಆಗ್ತಾಯಿತ್ತು ಮಧ್ಯಾಹ್ನ. ವಿ ಡಿಡ್ಂಟ್ ಥಾಟ್ ದಟ್ ಮಳೆ ಬರ್ತಾ ಇದೆ ಅಂತ, ಬಟ್ ಹಂಗೆ ಮೇಲೆ ಹೋಗ್ತಾ ಇದ್ದವಲ್ಲ, ಸೊ ಫುಲ್ ಜೋರಾಗಿ ಮಳೆ ಸ್ಟಾರ್ಟ್ ಆಯಿತು. ಗುರು ಬರ್ಡೇ ನೋಡು ಗುರು ಹೆಂಗಿದೆ ಅಪ್ಪ. ಈ ವೆದರ್ ಇಟ್ ಈಸ್ ಅರೌಂಡ್ 3:30 AM ಇನ್ ದಿ ಆಫ್ಟರ್ನೂನ್ ಆ್ಯಕ್ಚುಲಿ ಟೈಮು. ವೆದರ್ ನೋಡಿ, ಮಳೆ ನೋಡಿ. ದಿಸ್ ಇಸ್ ಮುಳ್ಳಯ್ಯನಗಿರಿ ಪೀಕ್, ಚಿಕ್ಕಮಂಗ್ಳೂರು. ಫುಲ್ ಒದ್ದೆ ಆಗಿದ್ದೀವಿ. ಜಾಕೆಟ್ ಏನು ಹಾಕಿದ್ದೀನಿ, ರೇಂಜ್ ಜಾಕೆಟು, ಬಟ್ ಸ್ಟಿಲ್ ಫುಲ್ ಒದ್ದೆ. ತೊಂದರೆ ಇಲ್ಲ. ಬಟ್ ಪ್ಯಾಂಟು 3 layer ಪ್ಯಾಂಟ್ ಇದೆ. ಸೊ ಸಾಮಾನು ಹೊರಗೆ ನೀರು ಹೋಗ್ತಾ ಇಲ್ಲ. ಸೊ ಲೆವೆಲಿಗೆ ತೊಂದರೆ ಇಲ್ಲ ಗಾಡಿ ಓಡಿಸೋಕ್ಕೆ. ಬಟ್ ವೆದರ್ ನೋಡಿ ಎಷ್ಟು ಜನ ಇದ್ದಾರೆ ಅಪ್ಪ. ಸೂಪರ್ ವ್ಯೂ ಇದೆ, ನಿಮಗೆ ರೋಡ್ ಕಾಣಿಸ್ತಾ ಇರಬೇಕು. ಬಟ್ ತುಂಬ ಹೇರ್ ಪಿನ್ ರೋಡ್ ಇದೆ, ಒಂದು ಸ್ವಲ್ಪ ನೋಡಿ ತಿರುಗಿಸ್ಬೇಕಾಗುತ್ತೆ ಗಾಡಿ, ಯಾಕಂದರೆ ಈ ಕಷ್ಟ ಆಗುತ್ತೆ ಈ ರೋಡಲ್ಲಿ. ನೋಡಿ ಹೆಂಗಿದೆ, ಫುಲ್ಲು ಹೇರ್ ಪಿನ್ನು. ಮಳೆ ಒಂದು ಸ್ವಲ್ಪ ಕಡಿಮೆ, ಬಟ್ ಕೆಳಗಡೆ ನೋಡಿ ಗೈಸ್, ಒಂದು ಇಯರ್ಲಿ ಒಂದು 6000 feet ಇದೆ. ನಿಮಗೆ ಬರೋತ್ತಿಗೆ ಅಲ್ಲಿ ಮೇಲಿಂದ ತೋರಿಸ್ತೀನಿ ನಿಮ್ಗೆ ಬೇಕಿದ್ರೆ. ಒಂದು ಎಷ್ಟು ಚೆನ್ನಾಗಿದೆ ಗೊತ್ತಾ ವ್ಯೂ. ಕೆಳಗಡೆ ಬೆಟ್ಟ ಬಿಟ್ಟ. ಗಾಡಿನೂ ವಾಶ್ ಆಗ್ತಾ ಇದೆ ಆ್ಯಕ್ಚುಲಿ. ಇವಾಗ ನಾವು ಬರೋತ್ತಿಗೆ ಫುಲ್ ಬೆಂಗಳೂರಿಂದ ಹೊಡ್ಕೊಂಡು ಬಂದಿದ್ದು. ಇವಾಗ ಒಂದು ಸ್ವಲ್ಪ ಆಟೋ ಕ್ಲೀನ್ ಆಗಿದೆ. ಆಟೋ ಮೇಂಟೆನೆನ್ಸ್. ನೋಡಿ ವ್ಯೂ ನೋಡಿದ್ವಿ. ಡ್ರೈವ್ ಅನಿಮಲ್ ಕ್ರಾಸಿಂಗ್ ಅಂತ ವಿದ್ಯಾವ್ರ ಹೋಮ್ ಸ್ಟೇ ಕೂಡ ಹೆಂಗಿದೆ ನೋಡಿ. ಹೋಮ್ ಸ್ಟೇ ಫುಲ್ ಬೇಡ, ಹತ್ರ ಬೆಟ್ಟದ ಮೇಲೆ ಇರೋದು. ಜೈ ಬಜರಂಗ್ ಬಲಿ. ಗಾಡಿ 4th gear ಏರ್ತಾ ಇಲ್ಲ. ನಮ್ಮ ಶೂಸ್ ಒದ್ದೆ, ಎಲ್ಲ ಒದ್ದೆ ಎಕ್ಸೆಪ್ಟ್ ಚಡ್ಡಿ. ಅಣ್ಣ ನೀರಲ್ಲಿದೆ ಗೋಪುರ ಇವತ್ತು. ನೋಡೋಣ. I've been dancing by myself tonight. Close my eyes, I'm fading with the lights. Did you always keep me in the dark? Even knew I did, you let me stay. Should've never let you break my heart. Now there's nothing left for me to say. 'Cause I'm lost in the silence between. ಹೆಲ್ಮೆಟ್ ತೊಗೊಳ್ಳೋಣ ಹಿಂಗೆ. ಏನಿ ಮಗಳು ಮಗಳ್ಳಿಗೆ ಬಂದು ಅಲ್ಲಿಂದ 300 ಕಿಲೋಮೀಟ್ರು. ನಿಜ. ಮಾವಿನಕಾಯಿ ಇದೆ ಗುರು.
ಹಸಿವಾಗ್ತಾ ಇದೆ ಅಣ್ಣ. ತಿನ್ಲಿಕ್ಕೆ ಏನೈತಿ ಅಣ್ಣ? ತಿನ್ಲಿಕ್ಕೆ ಏನೈತಿ ಮತ್ತೆ ಅಷ್ಟೇನಾ? ಒಂದು ಮ್ಯಾಗಿ ಎಷ್ಟು ಒಂದು ಮ್ಯಾಗಿಗೆ? 50 ಮ್ಯಾಗಿ ಗುರು. 2 ಬ್ಯಾಗ್ ಇತ್ತು ಗೈಸ್. ನೋಡಿ ಫುಲ್ ಮಳೆಗೆ ಆ ಕಡೆ ಮುಳ್ಳಯ್ಯನಗಿರಿ ಪೀಕಲ್ಲಿ ಬಂದಿದ್ದೀವಿ. ತುಂಬ ಜನ ಅಲ್ಲಿ ನಿಂತಿದ್ದಾರೆ. ಒಟ್ಟು ಮೇಲೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ. ಸೊ ಬೈಕ್ ಆ ಕಡೆ ಎಲ್ಲೋ ಹಿಂದೆ ಪಾರ್ಕ್ ಮಾಡಿದ್ವಿ. ಸೊ ತುಂಬ ಜನ ಎಲ್ಲ ನಿಲ್ತಾರೆ. ಒಂದು ದೇವಸ್ಥಾನ ಇದೆ ಆ್ಯಕ್ಚುಲಿ. ಆ್ಯಂಡ್ ಸಿನ್ಸ್ ಹಸಿವಾಗ್ತಾಯಿತ್ತು ಬೆಳಗ್ಗೆಯಿಂದ ನಾವು ಎಕ್ಸೆಪ್ಟ್ ಇಡ್ಲಿ ಮತ್ತು ಪೂರಿ ತಿಂದ್ಬಿಟ್ಟು ಬೇರೆ ಏನು ತಿನ್ನಲಿಲ್ಲ. ಟೈಮ್ ಇಸ್ ಅರೌಂಡ್ 4 o'clock ನಾವು. ಆ್ಯಂಡ್ ಅದಕ್ಕೆ ಇಲ್ಲಿ ಮೇಲೆ ಬಂದಿದ್ವಿ. ಇಲ್ಲಿ ಮ್ಯಾಗಿ ಮಾಡ್ತಾಯಿದ್ದಾರೆ. ಸೊ ಇಲ್ಲಿ ನೋಡಿ. ಸೊ ಇದು ನಮ್ಮ ಮ್ಯಾಗಿ. ಹಿಲ್ ಸ್ಟೇಷನ್ ಮೇಲೆ ಮ್ಯಾಗಿ ತಿನ್ನೋದೇ ಬೇರೆ ಕಿಕ್. ಬಿಸಿ ಬಿಸಿ ಇರೋದು ಒಂದೇ ಐಟಮ್ ಆ್ಯಕ್ಚುಲಿ. ಸೊ ಅದಕ್ಕೆ ಬಿಟ್ಟು ಬೇರೆನೂ ಇದೆ. ವಿ ಆರ್ ನಾಟ್ ಹ್ಯಾವಿಂಗ್. ಹೆವಿ ಮಳೆ ಜೋರಾಗಿ ಬರುತ್ತೆ ಗುರು. ಇವಾಗ ಅನಿಸ್ತಾ ಇದೆ ಮೇಲೆ ಟ್ರುಮ್ ಬರ್ತಾಯಿದೆ. ಅದು ಬೇಗ ಇಲ್ಲಿ ನೋಡಿ. ಮುಳ್ಳಯ್ಯನಗಿರಿ ಪೀಕ್ ಹೋಗಲಿಕ್ಕೆ ನಿಯರ್ಲಿ 3.3 ಕಿಲೋಮೀಟರ್ಸ್ ಮೇಲೆ ಇದೆ. ಸೊ ಇಲ್ಲೆಲ್ಲ 4x4 ಜೀಪ್ ಗಾಡಿ ಎಲ್ಲ ಇದೆ. ಸ್ವಲ್ಪ ಜನ ಇಲ್ಲೇ ಹೋಗ್ತಾರೆ ಡೈರೆಕ್ಟಾಗಿ ಮೇಲೆ. ಇಲ್ಲೇ ಫೋಟೋಶೂಟ್ ತೊಗೊಂಬರ್ಲಿಕ್ಕೆ ಹತ್ರ ಅಂತ. ಬಟ್ ಇಲ್ಲಿಂದ ಹೋದರೆ ಪರ್ ಹೆಡ್ 50% ಸಮಥಿಂಗ್ ಬರುತ್ತೆ. ಆ್ಯಂಡ್ ಇಟ್ ಈಸ್ 3.3 ಕಿಲೋಮೀಟರ್ಸ್ ಫಾರ್. ಆ್ಯಂಡ್ ಅಲ್ಲಿಂದ ಇದು ಮೇ ಬಿ 500 ಮೀಟರ್ಸ್ ವಾಕ್ ಡಿಸ್ಟೆನ್ಸ್. ಸೊ ಇವಾಗೆಲ್ಲ ಗಾಡಿ ಫುಲ್ ಆದರೆ ಮಾತ್ರ ಬಿಡೋದು. ಸೊ ಅಲ್ಲಿ ಮಹೀಂದ್ರ 4x4 ಇದೆ. ರಿಯಲ್ ಟಾಟಾ ಸುಮೋ ಇದೆ. ಸೊ ಮೇಲೆ ಹೋಗಲಿಕ್ಕೆ ಇಫ್ ಮುಳ್ಳಯ್ಯನಗಿರಿ ಮೇಲೆ ಎಕ್ಸಾಕ್ಟ್ ರಿಯಲ್ ಪೀಕ್ ನೋಡಬೇಕಂದ್ರೆ ಇನ್ನು 3.3 ಕಿಲೋಮೀಟರ್ಸ್ ಪರ್ ಹೆಡ್ 50. ಸೊ ಒಂದು ಗಾಡಿಯಲ್ಲಿ 10 ಪೀಪಲ್. ಸೊ 500 ಪರ್ 3.3 ಕಿಲೋಮೀಟರ್ಸ್ ಈಸ್ ಅ ಬಿಸ್ನೆಸ್. ಸೊ ಇಲ್ಲೆಲ್ಲ ತಿನ್ನಲಿಕ್ಕೆಲ್ಲ ಐಟಮ್ಸ್ ಇರೋದೆ. ಟಾಟಾ ಸುಮೋ. ಆ್ಯಂಡ್ ಇಲ್ಲಿ ಇಲ್ಲೆಲ್ಲ ಇನ್ನೂ ಜನ ಫೀಲ್ ಆಗ್ತಾ ಇದ್ದಾರೆ. ಇಲ್ಲಿ ವಾಗೇಶ್. ಸೊ ಮೇಲೆ ಮುಳ್ಳಯ್ಯನಗಿರಿ ಪೀಕ್ ಮೇಲೆ ಹೋಗಲಿಕ್ಕೆ ಫುಲ್ ಜೋಶಲ್ಲಿ ಇದ್ದೀವಿ. ಬಟ್ ಇನ್ನೂ ಜನ ಫೀಲ್ ಆಗ್ತಾ ಇಲ್ಲ. ಬಟ್ ಒಬ್ಬರು ಫೀಲ್ ಆಗ್ತಾ ಇದ್ದಾರೆ. ಸೊ ಹಿಯರ್ ಇಟ್ ಈಸ್. ಸೊ ಹಿಂಗೆ ಹೋಗೋತ್ತಿಗೆ ವ್ಯೂ ತೋರಿಸ್ತೀನಿ. ಮೇಲೆ ಹೆಂಗಿದೆ, ಕೆಳಗಡೆ ಹೆಂಗಿದೆ, ವ್ಯೂ ಹೆಂಗಿದೆ. ಫಸ್ಟ್ ಸೀಟಲ್ಲಿ ರೋ ಸಿಕ್ಬಿಟ್ಟಿದೆ. ಸೊ ಐ ಆಮ್ ದಿ ಲಕ್ಕಿ ಪರ್ಸನ್ ಟುಡೇ. ಆ್ಯಂಡ್ ಇನ್ನೂ ಜನ ಆಚೆ ವೇಟ್ ಮಾಡ್ತಾ ಇದ್ದಾರೆ. ಸೊ ವಿ ವಿಲ್ ಆಲ್ ಸ್ಟಾರ್ಟ್. ಸೊ ವಿ ಆರ್ ಆಲ್ ಸೆಟ್ ಟು ಗೋ. ಅಣ್ಣ ಎಷ್ಟು ಕಿಲೋಮೀಟರ್ ಇದೆ? 3 ಕಿಲೋಮೀಟರ್ ಮೇಲೆ ಫುಲ್ ಟಾಪ್ 70%. ಅಲ್ಲಿ ರೋಡ್ ಕನ್ಸ್ಟ್ರಕ್ಷನ್ ಆಗ್ತದೆ. ಓಕೆ. ಸೊ ಗೈಸ್ ವಿ ಆರ್ ಆಲ್ ರೆಡಿ ಆ್ಯಂಡ್ ವಿ ಆರ್ ಟ್ರಾವೆಲಿಂಗ್ ಪರ್ ಹೆಡ್ 40. ಸೊ ನಿಯರ್ಲಿ 10 ಪೀಪಲ್ ಅಕೊಮೆಂಟ್ ಆದರೆ ಫುಲ್ ಮೇಲೆ ಕರ್ಕೊಂಡು ಹೋಗ್ತಾರೆ. ಬಟ್ ಆಚೆ ಸೀನ್ರಿ ನೋಡಿ ಗೈಸ್. ಇವತ್ತು ಆ್ಯಕ್ಚುಲಿ ಮಳೆ ಬಂತು. ಸೊ ಸಿ ಹೌ ಬ್ಯೂಟಿಫುಲ್ ಆಗಿದೆ. I've been dancing by myself tonight. Close my eyes, I'm fading with the lights. Did you always keep me in the dark? Even knew I did you let me stay? Should've never let you break my heart. Now there's nothing left for me to say.